ವಿರಾಮದ ಬಳಿಕ ಬಹುಜನ ಹಿತಾಯ ಬಹುಜನ ಸುಖಾಯ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಕಾರ್ಮಿಕ ನ್ಯಾಯಾಲಯದ ಆದೇಶ ಪಾಲಿಸಲ್ಪಡದೇ ಇದ್ದಾಗ ಉಚ್ಚ ನ್ಯಾಯಾಲಯಕ್ಕೆ ಈ ಪ್ರಕರಣವನ್ನು ಕೊಂಡೊಯ್ಯಲು ಬಳಕೆದಾರರ ವೇದಿಕೆಯು ತನಿಯ ಶೆಟ್ಟರಿಗೆ ಸಹಾಯ ಮಾಡಿತು ಅನ್ನುವಲ್ಲಿಗೆ ಮುಂದೇನಾಯಿತು ಅನ್ನುವ ಕುತೂಹಲವನ್ನು ಉಳಿಸಿಕೊಂಡು ನಾವು ಈ ಕಥೆಯನ್ನು ವಿರಾಮದವರೆಗೂ ನೋಡಿದ್ದೆವು. ಇದೀಗ ಮುಂದಿನ ಭಾಗ ನಿಮ್ಮ ಮುಂದೆ. ಅಧಿಕಾರ ಬಲದ ದುರುಪಯೋಗ. ಈ ಪ್ರಕರಣದಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯದ ತೀರ್ಪಿನ ವಿರುದ್ಧ ಭಾರತದ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗುವುದಕ್ಕೆ ಸರ್ಕಾರ ಅಥವಾ ಅಧಿಕಾರಿಗಳಿಗಿರುವ ಹಕ್ಕನ್ನು ನಾವು ಪ್ರಶ್ನಿಸುವುದಿಲ್ಲ. ಯಾವುದೇ ನ್ಯಾಯಾಲಯದ ಆದೇಶವನ್ನು ಪಾಲಿಸುವಾಗ ತೀರ್ಪಿನಲ್ಲಿರುವುದಕ್ಕಿಂತ ಹೆಚ್ಚಿನದನ್ನು ಅಧಿಕಾರ ಬಲದಿಂದ ಅನುಷ್ಠಾನಿಸುವ ಹಕ್ಕು ಈ ಪ್ರಜಾತಂತ್ರ ಗಣತಂತ್ರದಲ್ಲಿ ಸರ್ಕಾರಿ ಅಧಿಕಾರಿಗಳಿಗೆ ಇದೆಯೇ ಎಂಬುದೇ ನಮ್ಮ ಪ್ರಶ್ನೆ. ತನಿಯ ಶೆಟ್ಟರಿಗೆ ನೀಡಿದ ನಿವೃತ್ತಿ ಸಾಲವನ್ನು ಹಿಂದಕ್ಕೆ ಪಡೆಯಲು ಈ ಪ್ರಕರಣದಲ್ಲಿ ಸರ್ಕಾರವು ಸರ್ವೋಚ್ಚ ನ್ಯಾಯಾಲಯಕ್ಕೆ ಅಪೀಲು ಸಲ್ಲಿಸಿದಲ್ಲಿ ಬಳಕೆದಾರರ ವೇದಿಕೆಗಳು ಶ್ರೀ ತನಿಯ ಶೆಟ್ಟರನ್ನು ಬೆಂಬಲಿಸಿ ಅಲ್ಲಿಯೂ ತಮ್ಮ ವಾದ ಮಂಡಿಸಲಿವೆ. ನಮ್ಮ ದೇಶದಲ್ಲಿ ಬಳಕೆದಾರರ ವೇದಿಕೆಗಳಂತಹ ಸಂಘಟನೆಗಳು ಇರುವ ತನಕ ಶ್ರೀ ತನಿಯ ಶೆಟ್ಟರಂತಹ ವಯೋವೃದ್ಧರು ಏನು ಭಯಪಡಬೇಕಾದ್ದಿಲ್ಲ. ಇಲ್ಲಿರುವುದು ತನಿಯ ಶೆಟ್ಟರೊಬ್ಬರ ಪ್ರಶ್ನೆಯಲ್ಲ, ಸಮಸ್ತ ಕಾರ್ಮಿಕ ವರ್ಗದ ಹಕ್ಕಿನ ಪ್ರಶ್ನೆ ಇದು. ಕೇವಲ 5 ವರ್ಷಗಳ ಕಾಲ ಸಂಸತ್ ಸದಸ್ಯರಾದವರು, ವಿಧಾನಸಭೆಯ ಸದಸ್ಯರಾದವರು ನಿವೃತ್ತಿ ಸೌಲಭ್ಯಗಳನ್ನು ಪಡೆಯಲು ಹಕ್ಕುಳ್ಳವರಾದರೆ 40 ವರ್ಷಗಳಿಗಿಂತಲೂ ಹೆಚ್ಚಿನ ಅವಧಿಯಲ್ಲಿ ಸರ್ಕಾರಕ್ಕೆ ಸಾರ್ವಜನಿಕರಿಗೆ ಸೇವೆ ಸಲ್ಲಿಸಿದ ತನಿಯ ಶೆಟ್ಟರಂತಹ ಗ್ರಾಮ ಸಹಾಯಕರಿಗೆ ನಿವೃತ್ತಿ ಸೌಲಭ್ಯ ಪಡೆದುಕೊಳ್ಳುವ ಹಕ್ಕು ಏಕೆ ಇಲ್ಲ? ಮುಂದೇನು? ಶ್ರೀ ತನಿಯ ಶೆಟ್ಟರಿಗೆ ನೀಡಿದ 21,000 ರೂಪಾಯಿ ಹಿಂದಕ್ಕೆ ಪಡೆಯಲು ಕರ್ನಾಟಕ ಸರ್ಕಾರವು ಸುಪ್ರೀಂ ಕೋರ್ಟಿನಲ್ಲಿ ಅಪೀಲು ಸಲ್ಲಿಸಲಿದೆ. ಈ ದಾವೆಯಲ್ಲಿ 16 ಬಾರಿ ಕರ್ನಾಟಕದ ವಕೀಲರು ದೆಹಲಿಗೆ ವಿಮಾನದಲ್ಲಿ ಹೋಗಿ ಬರಬೇಕಾಗಿ ಬರಬಹುದು. ಪ್ರತಿ ಸಲ ಅವರ ಖರ್ಚು ಕೇವಲ 25,000 ರೂಪಾಯಿ ಮಾತ್ರ. ಈ ದಾವೆಗಾಗಿ ಅವರಿಗೆ ನೀಡಬೇಕಾಗಿರುವ ವಕೀಲರ ಫೀಸು ಬೇರೆ ಇದೆ. ಅಂತೂ ತನಿಯ ಶೆಟ್ಟರಿಗೆ ಕೊಟ್ಟ 21,688 ರೂಪಾಯಿ ಉಳಿಸಲು 5-6 ಲಕ್ಷ ರೂಪಾಯಿ ಖರ್ಚು ಮಾಡಿ ಸುಪ್ರೀಂ ಕೋರ್ಟಿನ ತೀರ್ಪು ಬರುವುದರೊಳಗಾಗಿ ಶ್ರೀ ತನಿಯ ಶೆಟ್ಟರು ಕಣ್ಣು ಮುಚ್ಚಿದಲ್ಲಿ ಇವರೆಲ್ಲರ ಶ್ರಮ ವ್ಯರ್ಥವಾಗಬಹುದು. ಡಾಕ್ಟರ್ ರವೀಂದ್ರನಾಥ್ ಶಾನ್ಭೋಗ್ ಅವರೇ, ಇಲ್ಲಿ ನ್ಯಾಯಾಂಗನಿಂದನೇ ಒಂದು ಆದೇಶ ಪಾಲಿಸಲ್ಪಡಲಿಲ್ಲ ಅನ್ನುವುದು, ಆದೇಶ ಪಾಲಿಸಲ್ಪಟ್ಟಾಗ ಆ ನ್ಯಾಯಾಂಗನಿಂದನೇ ಹೋಗ್ಬೋದು. ಆದರೆ ಬೇರೆ ಪ್ರತ್ಯೇಕವಾದಂತಹ ಯಾವ ಒಂದು ವಿಚಾರವನ್ನು ನೀವು ಗುರುತಿಸಿದ್ರಿ ಅಲ್ಲಿ ನ್ಯಾಯಾಂಗ ನಿಂದನೆಗೆ ಸಂಬಂಧಪಟ್ಟ ಹಾಗೆ? ಕೊನೆಗೆ ಉಚ್ಚ ನ್ಯಾಯಾಲಯ ಆದೇಶ ನೀಡುವಾಗ ಅವರಿಗೆ ಹೇಳಿದ್ರು, ಅವರಿಗೆ ಪಾವತಿಯಾಗಬೇಕಾದ ಗ್ರ್ಯಾಚ್ಯುಟಿ ಅಥವಾ ಉಪದಾನವನ್ನ ಕೊಡಿ, ಚಕ್ರಬಡ್ಡಿ ಸಹಿತ ಹಣ ಕೊಡಿ, ಅಷ್ಟೇ, ಷರತ್ತುಬದ್ಧ ಕೊಡಿ ಅಂತ ಹೇಳಿಲ್ಲ ಅವರು. ಇವರೇನು ಮಾಡಿದ್ರು, ತನಿಯ ಶೆಟ್ಟರ್ ಹತ್ರ ಹೋಗಿ ನೋಡಿ ನಿಮ್ಮ 21,000 ರೂಪಾಯಿ ಕೊಡಬೇಕಂತ ಆದರೆ ಇದಕ್ಕೆ ದಸ್ಕತ್ ಹಾಕಿ ಅಂತ ಹೇಳಿ ಅವ್ರು ಸಹಿ ಹಾಕಿದ್ರು. ಯಾವುದಕ್ಕೆ ಸಹಿ ಹಾಕಿದ್ದಾರೆ ಅವ್ರಿಗೆ ಕಣ್ಣು ಸಹ ಕಾಣ್ತಿರ್ಲಿಲ್ಲ, ಸಹಿ ಹಾಕಿದ್ರು. ಅದರ ನಂತರ ನಾವು ನೇರವಾಗಿ ಜಿಲ್ಲಾಧಿಕಾರಿಗಳ ಹತ್ರ ಭೇಟಿಯಾಗಿ ಅದರದ್ದೊಂದು ಕಾಪಿ ಕೊಡಬೇಕು, ಅವರಿಗೆ ಒಂದು ಕಾಪಿಯನ್ನು ಇಟ್ಟುಕೊಳ್ಳುವ ಅವರಿಗೆ ಹಕ್ಕು ಇದೆ. ಆವಾಗ ರೈಟ್ ಇನ್ಫಾರ್ಮೇಶನ್ ಆಕ್ಟ್ ಇರಲಿಲ್ಲ ನೋಡಿ, ಆವಾಗ ನಮಗೆ ಸಿಕ್ಲಿಕ್ಕಿಲ್ಲ. ಆದರೆ ತನಿಯ ಶೆಟ್ಟರಿಗೆ ಹಕ್ಕು ಇದೆ ಅಂತೇಳಿ ಹೇಳಿ ವಾದ ಮಾಡಿಕೊಂಡು ಅದರ ನಂತರ ಅವರು ಕಾಪಿ ಕೊಟ್ಟರು. ಕಾಪಿ ಕೊಟ್ಟು ನೋಡುವಾಗ ಒಂದು ವೇಳೆ ಕರ್ನಾಟಕ ಸರ್ಕಾರ ಅತ್ಯುಚ್ಚ ನ್ಯಾಯಾಲಯಕ್ಕೆ ಹೋಗುದಂತಾದ್ರೆ, ಸುಪ್ರೀಂ ಕೋರ್ಟಿಗೆ ಹೋಗುದಂತಾದ್ರೆ ಈ ಹಣವನ್ನು ನಾನು ಕೊಡಲು ಬಾಧ್ಯಸ್ಥ ಅಂತೇಳಿ ಅವರು ಬರ್ಕೊಂಡದ್ದು. ಹೇಗೆ ಒಂದು ವೇಳೆ ಈಗ ಹೈಕೋರ್ಟ್ನಲ್ಲಿ ತನಿಯ ಶೆಟ್ಟರಿಗೆ ಗೆಲುವಾಗಿದೆ, ಆಯ್ತು, ಸರ್ಕಾರ ಪಾವತಿ ಮಾಡಿದೆ, ಹೌದು, ಇನ್ನು ಸರ್ಕಾರ ಮತ್ತೆ ಸುಪ್ರೀಂ ಕೋರ್ಟಿಗೆ ಹೋಗುವ ಒಂದು ಕ್ಲೂ ಅದು. ಅವರಿಗೆ ಬರೆಸಿಕೊಟ್ಟ ಒಂದು ಸಹಿ ಹಾಕಿಸಿಕೊಂಡ ಪತ್ರದಲ್ಲಿ ಏನಿತ್ತಂತ ಹೇಳಿದ್ರೆ, ಒಂದು ವೇಳೆ ಕರ್ನಾಟಕ ಸರ್ಕಾರ ಈ ಪ್ರಕರಣವನ್ನು ಸುಪ್ರೀಂ ಕೋರ್ಟಿಗೆ ತೆಗೆದುಕೊಂಡು ಹೋಗುವುದಂತಾದ್ರೆ, ಸುಪ್ರೀಂ ಕೋರ್ಟಿನಲ್ಲಿ ಆದೇಶ ಬರುವುದಂತಾದ್ರೆ ಈ ಉಪದಾನ ಕೊಟ್ಟದ್ದನ್ನು ನಾನು ವಾಪಸ್ ಕೊಡಲಿಕ್ಕೆ ಬದ್ಧರಿದ್ದೇನೆ ಅಂತ ಹೇಳಿ ಅದನ್ನು ಬರ್ಕೊಂಡದ್ದು. ಹಾಗೆ ಬರೆಸ್ಕೊಳ್ಳಿಕ್ಕಿಲ್ಲ, ಅದು ಆದೇಶದಲ್ಲಿ ಇರಲಿಲ್ಲ. ನಾವು ಆರಂಭದಲ್ಲಿ ಮಾತನಾಡಿದ ಹಾಗೆ ಸರ್ಕಾರಕ್ಕೆ ಏನನ್ನು ಉಳಿಸುವ ಮನೋವೃತ್ತಿ,
ಬ್ರಿಟಿಷರನ್ನು ಮೆಚ್ಚಿಸಲಿಕ್ಕೆ ಮಾಡ್ತಾ ಇದ್ದ ಹಾಗೆ ಅದೇ ಮನೋವೃತ್ತಿ ಅಧಿಕಾರಿ ವರ್ಗದಲ್ಲಿ ಮುಂದುವರೆದಿದೆ. ಎರಡನೇದು ಇದನ್ನು ನೀವು ನ್ಯಾಯಾಂಗ ನಿಂದನೆ ಅಂತ ಇದನ್ನು ಗಂಭೀರವಾಗಿ ಪರಿಗಣಿಸಿದೆ. ನಾವು ಹೇಳಿದ ಇದನ್ನು ಸಹ ನಾವು ನ್ಯಾಯಾಂಗ ನಿಂದನೆಗೆ ಹೋಗ್ತೇವೆ. ಷರತ್ತುಬದ್ಧ ಹಣ ಕೊಡಿ ಅಂತೇಳಿ ಯಾರು ಹೇಳಿಲ್ಲ. ಅವ್ರಿಗೆ ಏನು ಸಲ್ಬೇಕಿದೆಯೋ ಅದನ್ನು ಕೊಡಿ ಅಂತ ಮಾತ್ರ ಹೇಳಿದ್ದು. ನೀವು ಹೇಗೆ ತಗೊಂಡ್ರಿ ಅದನ್ನು? ಆ ಪ್ರಶ್ನೆ ಮಾಡುವಾಗ ಜಿಲ್ಲಾಧಿಕಾರಿಗಳು ಸ್ವತಃ ಕೇಳಿದ್ದೆ, ಆವಾಗ ಸುಧೀರ್ ಕೃಷ್ಣ ಇರಬೇಕು, ನೀವು ಹೇಳಿ ಎಕ್ಸ್ಪ್ಲೇನ್ ಮಾಡಿ ಅಂತ ತಹಶೀಲ್ದಾರರಿಗೆ ಕೇಳಿದ್ದು. ಎಕ್ಸ್ಪ್ಲೇನ್ ಮಾಡಿ ಅವರಿಗೆ ಯಾವ ಆಧಾರದಲ್ಲಿ ನೀವು ಇದನ್ನು ಷರತ್ತು ಹಾಕಿ ಬರೆಸಿಕೊಂಡ್ರಿ ಅಂತ ಹೇಳಿ. ಅದು ನಮ್ಮ ಈ ರೆವಿನ್ಯೂ ಇಲಾಖೆಯಿಂದ ಯಾರು ಕಾನೂನು ತಜ್ಞರು ನಮಗೆ ಅದನ್ನು ಆದೇಶ ನೀಡಿದ್ರು, ಅದನ್ನು ನಮಗೆ ನಿರ್ದೇಶನ ನೀಡಿದ್ರು ಅಂತ ಹೇಳಿ. ಹಾಗಾದರೆ IAS ಆಫೀಸರ್ಸ್, IAS ಯಾರು ಉಚ್ಚ ಅಧಿಕಾರಿಗಳಿದ್ದಾರೆ, ಆ ಆಡಳಿತಗಾರರೆಲ್ಲ ಒಟ್ಟಾಗಿ ಏನು ಮಾಡ್ತೀರಂತೇಳಿ ನೋಡಿ. ಇದುವೇ ಅವರ ಕೆಲಸನ? ಅದನ್ನು ಸಹ ನಾನು ಒಂದು ವಾಕ್ಯದಲ್ಲಿ ಹೇಳಿದ್ದೇನೆ. ಇವರೆಲ್ಲ ಯಾವ ರೀತಿಯಲ್ಲಿ ಕೆಲಸ ಮಾಡೋದಂತ ಹೇಳಿದ್ರೆ 21,000 ರೂಪಾಯಿ ಉಳಿಸ್ಲಿಕ್ಕೆ ವಿಮಾನಕ್ಕೆ ಸರ್ಕಾರದ ವತಿಯಿಂದ ದೆಹಲಿಗೆ ಹೋಗಿ ಬರುವ ಎಲ್ಲ ಸರ್ಕಾರಿ ಅಧಿಕಾರಿಗಳು ಅಥವಾ ನ್ಯಾಯವಾದಿಗಳ ಖರ್ಚನ್ನು ಭರಿಸುವುದು ಯಾರು? ಅದನ್ನು 5 ಲಕ್ಷ 10 ಲಕ್ಷ ಆ ಕಾಲದಲ್ಲಿ ಕೊಡುವುದು ಎಷ್ಟು? 21,000 ರೂಪಾಯಿ. ನೋಡಿ, ಇದನ್ನ ಯಾವ ರೀತಿಯಲ್ಲಿ ಅವರು ಜಸ್ಟಿಫೈ ಮಾಡ್ಕೊಳ್ತಾ ಇದ್ದಾರೆ ಎಂಬುದನ್ನು ನಾವು ಅವರಿಗೆ ಪ್ರಶ್ನೆ ಮಾಡಿದ್ವು. ಆವಾಗ ಅವ್ರ ಹತ್ರ ಏನು ಉತ್ತರ ಇರಲಿಲ್ಲ. ನೋಡಿ, ಇದನ್ನ ಯಾವಾಗ ನಾವು ಸೀರಿಯಲ್ ಆಗಿ ಬಹುಜನ ಹಿತಾಯದಲ್ಲಿ ಬರೀಲಿಕ್ಕೆ ಪ್ರಾರಂಭ ಮಾಡಿದ್ವು, ಆವಾಗ ಬೆಂಗಳೂರಿನಲ್ಲಿ ಅನೇಕ ವಿಚಾರ ಸಂಕಿರಣಗಳು ನಡೆದಾವೆ. ಈ ಆಡಳಿತ ಇದು ಯಾವುದು ಇದ್ದಾರೆ, ಮ್ಯಾನೇಜ್ಮೆಂಟ್ ಕಾಲೇಜಸ್, ಮ್ಯಾನೇಜ್ಮೆಂಟ್ ಗ್ರೂಪ್ಸ್, ಅವರೆಲ್ಲ ಇದನ್ನು ವಿಚಾರ ಸಂಕಿರಣದಲ್ಲಿ ತೆಗೆದುಕೊಂಡದ್ದನ್ನು ನಾನು ಗಮನಿಸಿದ್ದೇನೆ. ಆ ಬಳಿಕ ನೀವು ತನಿಯಾ ಶೆಟ್ಟರ್ ಅವರ ಹತ್ರ ಮಾತಾಡಲಿಕ್ಕೆ ಅವರ ಮನೆಗೆ ಹೋಗಿದ್ರಿ. ಅದನ್ನೊಂದು ಬಾಕ್ಸಿನಲ್ಲಿ ನೀವೇ ದಾಖಲಿಸಿದ್ದೀರಿ. 7 ವರ್ಷಗಳ ಸತತ ಹೋರಾಟದ ನಂತರ ತನ್ನ ಗ್ರ್ಯಾಚ್ಯುಟಿ ಹಣ ಪಡೆದ ತನಿಯಾ ಶೆಟ್ಟರನ್ನು ಸಂದರ್ಶಿಸಲು ವೇದಿಕೆಯ ಕಾರ್ಯಕರ್ತರು ಉಡುಪಿಯ ಗುಂಡಿಬೈಲಿನಲ್ಲಿರುವ ಅವರ ಮನೆಗೆ ತೆರಳಿದಾಗ ಕೊಂಚ ಗಾಬರಿಯಾದಂತೆ ಕಂಡರು. ಅವರಿಗೆ ಕಿವಿಯೂ ಸರಿಯಾಗಿ ಕೇಳಿಸುವುದಿಲ್ಲ, ದೃಷ್ಟಿಯೂ ಮಂದವಾಗಿದೆ. ಯಾರಪ್ಪ ನೀವು ಎಂದರು ಭಯ ಮಿಶ್ರಿತ ಧ್ವನಿಯಿಂದ. ನಾವು ಬಳಕೆದಾರರ ವೇದಿಕೆಯವರು ಎಂದೆ ನಾವು. ಅವರ ಮುಖ ಈಗ ಅರಳಿತು. ನಾನೇನೋ ಸರ್ಕಾರಿ ಅಧಿಕಾರಿಗಳು ಎಂದು ಹೆದರಿದೆ ಎಂದರವರು. ಅದನ್ನು ಬರಿತಾ, ನಿಮಗೆ ಈಗಾಗಲೇ ನೀಡಿದ ಹಣವನ್ನು ಹಿಂದಕ್ಕೆ ಪಡೆಯಲು ಕರ್ನಾಟಕ ಸರ್ಕಾರದವರು ಸುಪ್ರೀಂ ಕೋರ್ಟಿಗೆ ಹೋಗ್ತಾರಂತೆ, ನಿಮಗೆ ಗೊತ್ತೇ ಎಂದು ಪ್ರಶ್ನಿಸಿದೆವು. ನನಗೆ ಗೊತ್ತಿಲ್ಲಪ್ಪ, ನಿಟ್ಟುಸಿರು ಬಿಟ್ಟ ಶೆಟ್ಟರು ಪ್ರಶ್ನಿಸಿದರು. ಎಲ್ಲಿದೆ ಸುಪ್ರೀಂ ಕೋರ್ಟು? ಸುಪ್ರೀಂ ಕೋರ್ಟು ದಿಲ್ಲಿಯಲ್ಲಿದೆ. ಸರ್ಕಾರದವರು ಸುಪ್ರೀಂ ಕೋರ್ಟಿಗೆ ಹೋದರೆ ನೀವೇನು ಮಾಡ್ತೀರಿ? ನಾನೇನು ಮಾಡಲಿ? ನಾನು ಮಂಗಳೂರನ್ನೂ ಸರಿಯಾಗಿ ನೋಡಿಲ್ಲ. ದಿಲ್ಲಿಗೆ ಹೋಗುವುದೆಲ್ಲಿಂದ ಬಂತು? ಸುಪ್ರೀಂ ಕೋರ್ಟ್ನಲ್ಲಿ ವಾದಿಸರು ವಕೀಲರನ್ನು ಎಲ್ಲಿಂದ ತರಲಿ? ನಾನು ಯಾವ ಕೋರ್ಟಿನಲ್ಲೂ ವಕಾಲತ್ತು ಕಟ್ಟುವುದಿಲ್ಲ. ಅವರಿಗೆ ವಾಪಸ್ಸು ಕೊಡಲು ನನ್ನ ಹತ್ತಿರ ಹಣವೂ ಇಲ್ಲ. ಆಕಾಶವನ್ನೇ ದಿಟ್ಟಿಸುತ್ತಾ ಶೆಟ್ಟರು ನುಡಿದರು, ಬೇಕಾದರೆ ನನ್ನ ಹೆಣ ತೆಗೆದುಕೊಂಡು ಹೋಗಲಿ. ಇಂಥ ಮಾತುಗಳನ್ನು ಹೇಳಿದ ನಂತರ ಮತ್ತೆ ಬಹು ಮಾತುಗಳನ್ನು ಶೆಟ್ಟರು ಆಡಲಿಲ್ಲ ಅಂತ ನೀವೇ ಬರೀತೀರಿ. ಶೆಟ್ಟರ ಕಣ್ಣಂಚಿನಿಂದ 2 ಹನಿಗಳು ಉರುಳಿದವು ಅಂತ ಆ ಒಂದು ಬಾಕ್ಸ್ ಆಗಿ ತಗೊಂಡಂಥ ಐಟಮನ್ನು ಮುಗಿಸ್ತೇವೆ. ಪ್ರಕರಣದ ಕೊನೆಗೆ ಏನಾಯಿತು? ಇದರಲ್ಲಿ ಇನ್ನಷ್ಟು ಎಳೆಗಳು ಉಳ್ಕೊಂಡಿವೆ. ಈ ಪ್ರಕರಣದ ಮೂಲಕ ಈಗ ತನಿಯಾ ಶೆಟ್ಟರಿಗೆ ಒಂದು ವೇಳೆ ಇದು ಪಾವತಿ ಆದ ನಂತರದಲ್ಲಿ ಅದೇ ಸ್ಥಿತಿಯಲ್ಲಿದ್ದಂತಹ ಸಾವಿರಾರು ಕೆಲಸಗಾರರು, ಅದೇ ನೆಲೆಯಲ್ಲಿದ್ದಂತಹ, ಅದೇ ಹುದ್ದೆಯಲ್ಲಿದ್ದಂತಹ ನಿವೃತ್ತಿ ಹೊಂದಿದ ಗ್ರಾಮ ಸಹಾಯಕರು ಸಾವಿರಾರು ಮಂದಿ ಇದ್ದು ಅವರಿಗೆ ಏನಾಗ್ತಿತ್ತು? ಏನಾಯಿತು? ಮುಂದೆ ಏನಾಯಿತು? ಇದು ಈ ಪ್ರಕರಣ ನಡೆದ ನಂತರ ಇವರೆಲ್ಲ ತಯಾರಿ ಮಾಡಿದ್ರು ಸುಪ್ರೀಂ ಕೋರ್ಟ್ ಹೋಗಲಿಕ್ಕೆ. ದಾಖಲೆಗಳನ್ನು ಸಂಗ್ರಹಿಸಿದ್ದು ಇದೆಲ್ಲ ಮಾಡ್ತಾ ಇರೋದು ನಾವು ಗಮನಿಸಿದ್ದು. ಆದರೆ ಅಷ್ಟರಲ್ಲಿ ತನಿಯಾ ಶೆಟ್ಟರು ಮಾತಾಡೋದನ್ನು ಸಹ ನಿಲ್ಲಿಸಿಬಿಟ್ಟಿದ್ರು. ಕೊನೆಗೆ ಮಾತಾಡಿದರೆ ರೆಸ್ಪಾಂಡ್ ಮಾಡ್ತಿರ್ಲಿಲ್ಲ. ಒಂದು ದಿನ ಅವರು ತೀರ್ಕೊಂಡ್ರು. ಆದರೆ ಅವರು ಆ ತೀರಿಕೊಂಡ ನಂತರ ಇವರಿಗೆ ಸುಪ್ರೀಂ ಕೋರ್ಟ್ಗೆ ಹೋಗುವ ಚಾನ್ಸ್ ಬರಲಿಲ್ಲ.
ಅದರಿಂದಾಗಿ ಇವರಿಗೆ ಕೊಟ್ಟ ಆದೇಶ, ಹೈಕೋರ್ಟಿನಲ್ಲಿ ಕೊಟ್ಟ ಆದೇಶವೇ ಅದು ಪ್ರಾಮುಖ್ಯತೆ ಪಡೆದು ಈ ಬೇಸಿಸ್ ಮೇಲೆ ಹಲವಾರು ಮಂದಿ ಉಪದಾನವನ್ನು ಪಡೆದಿದ್ದಾರೆ. ಯಾರ್ಯಾರು ನಮಗೆ ಸರ್ಕಾರಕ್ಕೆ ಮೇಲ್ಮನವಿ ಸುಪ್ರೀಂ ಕೋರ್ಟಿಗೆ ಹೋಗಲಿಕ್ಕೆ ಅವಕಾಶ ಇಲ್ಲದೆ ಇದ್ದರಿಂದ ತನಿಯ ಶೆಟ್ಟರಿಗೆ ಹೈಕೋರ್ಟ್ ನೀಡಿದ ಆದೇಶ ಏನು ಅದು ಖಾಯಮಾಯಿತು. ಆ ಆದೇಶವನ್ನು ನಾವು ಪ್ರಿಂಟ್ ಮಾಡಿ ಇಟ್ಕೊಂಡಂಗೆ, ಯಾಕಂದರೆ ದಾವಣಗೆರೆಯಿಂದ, ಧಾರವಾಡದಿಂದ, ಎಲ್ಲೆಲ್ಲಿಂದ ನಮಗೆ ಅದಕ್ಕೆ ರಿಕ್ವೆಸ್ಟ್ ಬರ್ಲಿಕ್ಕೆ ಶುರು ಆಯಿತು. ಆ ಉಪದಾನದ ಹೈಕೋರ್ಟಿದ್ದು ಒಂದು ಕಾಪಿ ನಮಗೆ ಆ ಕಾಲದಲ್ಲಿ ಎಲ್ಲ ಸಿಗ್ತಿರ್ಲಿಲ್ಲ ನೋಡಿ, ನಮಗೊಂದು ಕೊಡಬೇಕು ಅಂತ ಹೇಳಿ. ಅದನ್ನು ನಾವು ಪ್ರತಿಯೊಬ್ಬರಿಗೆ ಕೊಟ್ಟು ಪ್ರತಿಯೊಬ್ಬರು ಆ ಆಧಾರದ ಮೇಲೆ ತಮ್ಮ ತಾಲೂಕಿನಲ್ಲಿ ಉಪದಾನವನ್ನು ಪಡೆದದ್ದನ್ನು ನಮಗೆ ಕೃತಜ್ಞತಾಪೂರ್ವಕವಾಗಿ ಅವರು ಪತ್ರ ಬರೀತಿದ್ರು. ಅಂದರೆ ಎಲ್ಲರೂ ಪಡ್ಕೊಂಡ್ರ ಅಥವಾ ಅದು ನನಗೆ ಗೊತ್ತಾಗಲಿಲ್ಲ. ಯಾಕಂತೇಳಿದ್ರೆ ಎಷ್ಟೋ ಮಂದಿ ಆವಾಗಲೇ 70-80 ವರ್ಷದವರು, ಅವರಿಗೆ ಒಂದು ಪತ್ರವನ್ನು ಬರೆಯುವುದೇ ದೊಡ್ಡದು. ನಾವು ಅವರಿಗೆ ಪುನಃ ಪತ್ರ ಬರೆದಾಗ ಕೆಲವರು ಅದರಲ್ಲಿ ಸತ್ತು ಹೋಗಿದ್ರು. ಹಾಗಾಗಿ ಎಷ್ಟು ಜನರಿಗೆ ನಿಜವಾದಲ್ಲಿ ಪ್ರಯೋಜನ ಬಂತು ಅಂಥೇಳಿ, ಕಡಿಮೆ ಅಂತ ಹೇಳಿದರೆ ಒಂದು 500-600 ಮಂದಿಗೆ ಅದು ಸಿಕ್ಕಿದ್ದು ಅವರು ಕೃತಜ್ಞತಾಪೂರ್ವಕವಾಗಿ ನಮಗೆ ಬರೆದದ್ದು ನಮ್ಮ ಹತ್ರ ದಾಖಲೆ ಇದೆಯಲ್ಲ. ಅಂದರೆ ಒಟ್ಟಿನಲ್ಲಿ ಆರಂಭಿಕವಾಗಿಯೇ ನೀವು ಪ್ರಸ್ತಾಪಿಸಿದ ಹಾಗೆ ಗ್ರಾಮ ಸಹಾಯಕರ ಸಹಾಯಕ್ಕೆ ನಾಗರಿಕರು ಧಾವಿಸಬೇಕಾದಂತಹ ಸ್ಥಿತಿಯಲ್ಲಿ ಜನರ ಅಭಿಪ್ರಾಯಗಳನ್ನು ಒಟ್ಟು ಸೇರಿಸಿಕೊಂಡು ಬಳಕೆದಾರರ ವೇದಿಕೆಯ ಹೋರಾಟವನ್ನು ಬೆಂಬಲವನ್ನು ಪಡ್ಕೊಂಡು ತನಿಯ ಶೆಟ್ಟರು ತಾನು ಜೀವಿತವಿದ್ದಾಗ ಗ್ರ್ಯಾಚ್ಯುಟಿ ಹಣವನ್ನು ಪಡೆದು ಸತ್ತೋದ್ರು. ಇಲ್ಲಿ ನಮ್ಮ ಒಂದು ಉದ್ದೇಶ ಏನಿತ್ತು ಅಂತ ಹೇಳಿದರೆ, ಇಲ್ಲಿ ವ್ಯವಸ್ಥೆಯನ್ನು ಸರಿ ಮಾಡೋದು. ಈ ತನಿಯ ಶೆಟ್ಟರು ಕೇವಲ ಒಂದು ಉದಾಹರಣೆ ಅಷ್ಟೇ. ಅವರ ಒಂದು ಉದಾಹರಣೆಯನ್ನು ತೆಗೆದುಕೊಂಡು ಇಂತಹದೇ ಸಮಸ್ಯೆ ಇರುವ ಹಲವಾರು ಮಂದಿ ಇರಬಹುದು ಅಂತ ನಮ್ಗೆ ಗೊತ್ತಿರಲಿಲ್ಲ. ಎಷ್ಟು ಮಂದಿ ಇದ್ದ ಅಂತ ನಮ್ಗೆ ಗೊತ್ತಿರಲಿಲ್ಲ. ಅವರಿಗೆಲ್ಲರಿಗೆ ಮಾರ್ಗದರ್ಶನ ನೀಡುವುದು, ಯಾವ ರೀತಿಯಲ್ಲಿ ಮುಂದೆ ಹೋಗುವುದಂತೇಳಿ ನೋಡೋದು. ಇದಕ್ಕೋಸ್ಕರವಾಗಿ ನಾವು ಒಂದು 2-3 ಕಾರ್ಯಕರ್ತರನ್ನ ಅದಕ್ಕಾಗಿಯೇ ನೇಮಿಸಿ ವಕೀಲರ ಹತ್ರ ಸಂಪರ್ಕ ಮಾಡೋದು, ಲಾ ಕಾಲೇಜ್ ಲೈಬ್ರರಿಯಲ್ಲಿ ಅದರ ವಿಚಾರವಾಗಿ ರಿಸರ್ಚ್ ಮಾಡೋದು, ಇದನ್ನೆಲ್ಲ ಮಾಡಿ ಈ ಒಂದು ಮಿಷನ್ನಲ್ಲಿ ನಮಗೆ ಎಷ್ಟು ಸಂತೋಷ ತಂದರು ಅಂತ ಹೇಳಿದರೆ, ಎಷ್ಟೋ ಮಂದಿ ತಹಶೀಲ್ದಾರರು ಮತ್ತು ಇವನ್ ಜಿಲ್ಲಾಧಿಕಾರಿಗಳು ನಮ್ಮ ಹತ್ರ ಆ ರೀತಿಯಲ್ಲಿ ಕನ್ಸಲ್ಟ್ ಮಾಡಿದ್ದಿದೆ. ಯಾಕಂತ ಹೇಳಿದ್ರೆ ಇಂಥ ಪ್ರಕರಣಗಳಲ್ಲಿ ಅವರಿಗೂ ಅದು ನ್ಯಾಯ ಸಿಗಬೇಕು ಅಂತ ಹೇಳಿ ಇದ್ದ ಜಿಲ್ಲಾಧಿಕಾರಿಗಳು ಇದ್ರು. ಎಲ್ಲರೂ ಹೀಗೆ ಅಂತ ನಾನು ಹೇಳ್ತಾ ಇಲ್ಲ, ಅಂಥವ್ರು ಇದ್ರು. ಅವರು ಈ ಜಿಲ್ಲೆಯಲ್ಲಿ ಇಲ್ಲದಿದ್ದರು ಉಳಿದ ಜಿಲ್ಲೆಯಿಂದ ನಮಗೆ ಫೋನ್ ಮಾಡಿ ವಿಚಾರಿಸ್ತಿದ್ರು, ಇಲ್ಲಿಯೂ ಸುಮಾರು ಅಂಥದ್ದು ಜನ ಇದ್ದಾರೆ, ಯಾವ ರೀತಿಯಲ್ಲಿ ಇದು ಮಾಡ್ತೀರಿ, ನೀವು ಹೇಗೆ ಮಾಡ್ತೀರಿ ಅಂತ ಹೇಳಿ ವಿಚಾರಣೆ ಮಾಡಿದ್ದಿದೆ. ಇದರ ಅರ್ಥ ಏನು ಅಂತ ಹೇಳಿದರೆ, ಅಧಿಕಾರಿ ವರ್ಗದವರು ಎಲ್ಲರೂ ಹಾಗೆ ಕ್ರೂರಿಗಳು ಅಂತ ಅಲ್ಲ. ಹಾಗೆ ಅದರ ಒಟ್ಟಿಗೆ ಜನರಿಗೆ ಸಹ ಒಂದು ಮಾರ್ಗದರ್ಶನ ಕೊಡಬೇಕಿತ್ತು. ನೋಡಿ, ನಾವು ಯಾವಾಗ ಇಂತಹ ಕಷ್ಟದಲ್ಲಿರುವ ವಯೋವೃದ್ಧರಿಗೆ ನಾವು ಬೆಂಬಲ ನೀಡಿದರೆ ಅವರಿಗೂ ಇನ್ನು ಮುಂದೆ ನಮಗೆ ಜನರು ಸಹಕಾರ ನೀಡ್ತಾರೆ, ಬೆಂಬಲ ನೀಡ್ತಾರೆ ಅಂತೇಳಿ ಈಗ ಕೆಲಸ ಮಾಡ್ತಾ ಇದ್ದವರು ನೋಡಿ, ಅವರು ನಿಜವಾಗಿ ಜನಸೇವಕರಾಗುವ ಒಂದು ಅವಕಾಶ ಅವರಿಗೆ ಬರ್ತದೆ. ಎಷ್ಟೋ ಜನ ಗ್ರಾಮ ಸಹಾಯಕ ಹುದ್ದೆಯಲ್ಲಿ ಕೆಲಸ ಮಾಡುವವರು ನಮ್ಮನ್ನು ಸಂಪರ್ಕ ಮಾಡಿದರು. ಸರ್, ನಿಮ್ಮ ಪ್ರಕರಣದಿಂದಾಗಿ ನಮಗೆ ಈಗ ಒಂದು ರೆಕಗ್ನಿಷನ್ ಬರ್ತಾ ಇದೆ. ಇಲ್ಲದೆ ಗ್ರಾಮ ಸಹಾಯಕ ಅಂದ್ರೆ ಏನಂತ ಹೇಳಿದ್ರೆ, ಒಂದು ಫಿಕ್ಸೆಡ್ ಸ್ಯಾಲರಿ, ಇನ್ಕ್ರಿಮೆಂಟ್ ಇಲ್ಲ, ಅವರಿಗೆ ಯಾವುದೇ ಭತ್ತೆ ಇಲ್ಲ, ಏನಿಲ್ಲ. ಒಟ್ಟು ಒಂದು 200 ರೂಪಾಯಿ ಅಥವಾ 300 ರೂಪಾಯಿ ಫಿಕ್ಸೆಡ್ ಸ್ಯಾಲರಿಯಲ್ಲಿ ಅವ್ರು ದುಡಿತಾ ಇರಬೇಕು. ಎಷ್ಟು ವರ್ಷ ಅಂತ ಇಲ್ಲ, ಎಷ್ಟು ವರ್ಷ ದುಡಿದ್ರು ಒಂದೇ ಅದು. ಆದರೆ ಇಂಥ ಎಲ್ಲ ಸ್ಥಿತಿಯಿಂದ ಅದನ್ನು ಒಂದು ನಿರ್ದಿಷ್ಟವಾದಂತಹ ದರ್ಜೆಗೆ ಏರಿಸುವಲ್ಲಿ ಮತ್ತು ಒಂದು ವ್ಯವಸ್ಥೆಯನ್ನು ಕಾಪಾಡುವಲ್ಲಿ ನಿಮ್ಮ ಪಾತ್ರ ಬಹಳ ದೊಡ್ಡದು. ಅದರ ಹಿಂದೆ ನಿಂತಹ ಕಾನೂನಿನ ಪರವಾದಂತಹ ಹೋರಾಟದ ಹಿನ್ನೆಲೆಯಲ್ಲಿ ಬೇಕಿತ್ತೇ ಈ ಪರಿಯ ಸ್ವಾತಂತ್ರ್ಯ ಅನ್ನುವ ಪ್ರಶ್ನೆಯನ್ನು ಮುಂದಿಟ್ಟುಕೊಂಡು ಕೂಡ ಸ್ವಾತಂತ್ರ್ಯ ಪಡೆದಂತಹ ದೇಶದಲ್ಲಿ ಇಂಥವುಗಳನ್ನು ಸಾಧಿಸಲು ಈ ರೀತಿಯ ಮಾರ್ಗಗಳು ಇವೆ ಅನ್ನುವುದನ್ನು ಕೂಡ ತೋರಿಸಿಕೊಟ್ಟ ಹಿನ್ನೆಲೆಯಲ್ಲಿ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮದಲ್ಲಿ ಈ ಸಂಚಿಕೆಯಲ್ಲಿ ಭಾಗವಹಿಸ್ತಾ ಇರುವುದಕ್ಕಾಗಿ ಬಹುಜನ ಹಿತಾಯ ಬಹುಜನ ಸುಖಾಯ ತನಿಯಪ್ಪ ಶೆಟ್ಟರ ಪ್ರಕರಣದ ಜೊತೆಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಪ್ರಿಯ ವೀಕ್ಷಕರೇ, ಇದು ಇಂದಿನ ಬಹುಜನ ಹಿತಾಯ ಬಹುಜನ ಸುಖಾಯ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನೀವು ಮುಖಾಮುಖಿಯಾಗುವವರೆಗೆ ನಿಮ್ಮೂರಿನ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ವಾಹಿನಿ. ನಮಸ್ಕಾರ.
ನಮಸ್ಕಾರ.